ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೆಂಗಿದ್ದೀರಿ? ಇವತ್ತಿನ ದಿನ ಸಂಡೇ ಮಧ್ಯಾಹ್ನಕ್ಕೆ ನಾನಲ್ಲೇ ಲಂಚ್ ಪ್ರಿಪೇರ್ ಮಾಡತ್ತೀನಿ. ಲಾಸ್ಟ್ ಟೈಮ್ ವ್ಲಾಗ್ ಹಾಕಿದ್ದೀನೋ ಅದ್ರ ಕಂಟಿನ್ಯೂಸ್ ವ್ಲಾಗ್ ಇದು. ಯಾವಾಗಲೂ ಸಂಡೇ ದಿನ ಸ್ಪೆಷಲ್ ಅಂದರೆ ಚಿಕನ್ ಅಥವಾ ನಾನ್ ವೆಜ್ ಏನಾದರೂ ತೊಗೊಂಬಂದ್ರೆ ಹೆವಿ ಮೀಲ್ ಅಂದರೆ ಚಿಕನ್ ಸಾರು ಆಗಿರ್ಬೋದು, ಕರ್ರಿ ಆಗಿರ್ಬೋದು, ಚಪಾತಿ, ರೊಟ್ಟಿ, ರೈಸ್ ಹಿಂಗೆ ಮಾಡ್ತಿದ್ದೆ, ಹೆವಿ ಮೀಲ್. ಆದರೆ ಇವತ್ತಿನ ದಿನ ಆ ಥರ ಹೆವಿ ಮೀಲ್ ಬೇಡ, ಒಂದು ಸ್ವಲ್ಪ ಸಿಂಪಲ್ಲಾಗಿ ಏನಾದರೂ ಮಾಡೋಣ ಅಂಥೇಳಿ ಮಾಡಕತ್ತೀನಿ. ಯಾವಾಗಲೂ ನಾನಷ್ಟು ಮಾಡ್ತಿದ್ದೆ. ಇವತ್ತಿನ ದಿನ ನಾನು ನನ್ನ ಹಸ್ಬೆಂಡ್ ಇಬ್ಬರು ಸೇರ್ಕೊಂಡು ಮಾಡಕತ್ತೀವಿ ಈ ಸಂಡೇ ಸ್ಪೆಷಲ್ ಮಧ್ಯಾಹ್ನ ಲಂಚ್. ಸೊ ಬರೀ ನಿಮ್ಮ ಜೊತೆಗಿನ್ನೂ ಶೇರ್ ಮಾಡ್ಕೊತೀನಿ ಏನು ಮಾಡಕತ್ತೀನಿ ಅಂಥೇಳಿ. ನಾನಿಲ್ಲ ಎಲ್ಲ ವೆಜಿಟೇಬಲ್ಸ್ ಕಟ್ ಮಾಡ್ಕೊಂಡು ಇಟ್ಕೊಂಡೀನಿ. ಕ್ಯಾರೆಟು, ಬೀನ್ಸು, ಕಾರ್ನ್ ಎಲ್ಲ ಕಟ್ ಮಾಡ್ಕೊಂಡು ಇಟ್ಕೊಂಡೀನಿ. ಅದನ್ನು ಸ್ಟೀಮ್ನಾಗ ಬೇಯಿಸಾಕತ್ತೀನಿ. ನೋಡ್ತಿರ್ಬೋದು ಇಲ್ಲೇ ಸೈಡ್ ಬೈ ಸೈಡ್ ನನ್ನ ಹಸ್ಬೆಂಡ್ ಚಿಕನ್ ತೊಗೊಂಬಂದಿದ್ರು, ಒಂದು 1/2 kg. ಅದನ್ನು ಕ್ಲೀನ್ ಮಾಡಕತ್ತಾರ. ಒಂದು ಟೈಮಿಗೆ ಆಗುವಷ್ಟು ಮಾತ್ರ ಮಾಡಕತ್ತೀವಿ, ಯಾಕಂದ್ರೆ ಹೆವಿ ಬೇಡ ಅಂಥೇಳಿ, 2 ಟೈಮ್ಸ್ ಬೇಡ ತಿನ್ನೋದು ಅಂಥೇಳಿ. ಅದನ್ನು ಚಿಕನೆಲ್ಲ ಕ್ಲೀನ್ ಮಾಡಿ, ಇವತ್ತು ಚಿಕನ್ ಏನು ಸ್ಪೆಷಲ್ ಮಾಡಿದ್ರು ಅವ್ರದ್ದು ಸ್ಪೆಷಲ್. ಸಿಂಪಲ್ಲಾಗಿ ಏನು ಕರ್ರಿ ಆಗಲಿ ಆಮೇಲೆ ಸಾರಾಗಲಿ ಅದೆಲ್ಲ ಏನು ಮಾಡಕತ್ತಿಲ್ಲ, ಸಿಂಪಲ್ ಒಂದು ಡ್ರೈ ಮಾಡಕತ್ತೀವಿ. ಸೊ ಬರ್ರಿ ಹೆಂಗೆ ಮಾಡೋದು ತೋರಿಸ್ತೀನಿ ನಿಮಗೂ. ವಿಡಿಯೋ ನೋಡಿರಿ, ಫುಲ್ ವಿಡಿಯೋ ನೋಡಾದ್ಮೇಲೆ ನೀವು ನಿಮ್ಮ ಮನ್ಯಾಗ ಈ ಮೀಲ್ ಟ್ರೈ ಮಾಡಿರಿ, ನಿಮಗೂ ಇಷ್ಟ ಆಕೈತಿ. ಸೊ ಇವಾಗ ನೋಡಿರಿ, ಎಣ್ಣೆ ಕಾಯಕ್ಕಿಟ್ಟೈತಿ. ಈ ಕಡೆ ಸ್ವಲ್ಪ ಎಣ್ಣೆ ಒಳಗೆ ಒಂದು ಕ್ಯಾಪ್ಸಿಕಮ್ ಕಟ್ ಮಾಡಿ ಸ್ವಲ್ಪ ಕ್ರಂಚಿಯಾಗಿ ಫ್ರೈ ಮಾಡ್ಕೊಂಡು ತೆಗಿಬೇಕಷ್ಟ, ಪೂರ್ತಿ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡಬಾರ್ದು. ನಾನಿಲ್ಲೇ ಇಟ್ಟಂಥ ಕಾರ್ನು ಮತ್ತು ಬೀನ್ಸು ಮತ್ತು ಕ್ಯಾರೆಟ್ ಅದು ಕ್ಲೀನಾಗಿ ಬೆಂದೈತಿ, ಅದನ್ನು ತೆಗೆದು ಸೈಡಿಗೆ ಇಟ್ಟೇನಿ. ಇವಾಗ ಬಾಣಲೆಗೆ ನಾನು ಸ್ವಲ್ಪ ನೀರಿಗೆ ಒಂದು ಮ್ಯಾಗಿ ಪ್ಯಾಕೆಟ್ ಹಾಕಿದೆ, ಅಂದರೆ ಒಂದು ಮ್ಯಾಗಿ ನೂಡಲ್ಸ್ ಹಾಕಿದೆ. ಇವಾಗ ಅದೇ ಬಾಣಲೆ ಒಳಗೆ ಇಲ್ಲೊಂದು ಅರ್ಧ kg ಚಿಕನ್ ಹಾಕ್ಕೊಂಡು ಫ್ರೈ ಮಾಡಾಕ್ತೀವಿ. ನೀವು ನೋಡ್ತಿರ್ಬೋದು, ಚಿಕನ್ ಕಂಪ್ಲೀಟಾಗಿ ಫ್ರೈ ಆಗೋವರೆಗೂ ಉಪ್ಪು ಆಗಲಿ ಅರಿಶಿನ ಆಗಲಿ ಹಾಕಬಾರ್ದು. ಪೂರ್ತಿ ಫ್ರೈ ಆದಮೇಲೆ ಹಾಕಬೇಕು, ಅಂದ್ರೆ ಟೆಂಡರಾಗಿ ಸಾಫ್ಟಾಗಿ ಬರ್ತೈತೆ ಚಿಕನ್. ಇವಾಗ ನೋಡಿರಿ, ಆ ಮ್ಯಾಗಿ ನೂಡಲ್ಸ್ ಏನು ಹಾಕಿದ್ನಲ್ಲ ಕ್ಲೀನಾಗಿ ಬೆಂದಿತ್ತು, ಅದಕ್ಕೆ ಒಂದು ಪ್ಯಾಕೆಟ್ ಮ್ಯಾಗಿ ನೂಡಲ್ಸ್ ಮಸಾಲೆ ಇರುತ್ತಲ್ಲ ಅದನ್ನು ಹಾಕಿ ಮಿಕ್ಸ್ ಮಾಡಿದೆ. ಸ್ವಲ್ಪ ಉಪ್ಪು ಹಂಗೆ ಬಟ್ರೆಲ್ಲ ಹಾಕಿ ಮಿಕ್ಸ್ ಮಾಡಿ ಅದನ್ನು ಒಂದು ಪಾತ್ರೆಗೆ ಅಂದರೆ ಪ್ಲೇಟ್ಗೆ ಸರ್ವ್ ಮಾಡ್ಕೊಂಡೆ. ನೀವು ನೋಡ್ತಿರ್ಬೋದು. ಸೊ ಈಗ ಇದಕ್ಕೆ ಚಿಕನ್ಗೆ ಟೊಮೆಟೊ ಕಟ್ ಮಾಡ್ಕೊಂಡು ಟೊಮೆಟೊ ಮತ್ತು ಈರುಳ್ಳಿ ಹಾಕ್ಕೊಂಡ್ವಿ ಮೇಲೆ. ಇವಾಗ ಪೆಪ್ಪರ್ ಮತ್ತು ಉಪ್ಪು ಹಾಕಿ ಬಾಯ್ಲ್ ಮಾಡಿಟ್ಟಂಥ ವೆಜಿಟೇಬಲ್ಸ್ನು ಫ್ರೈ ಮಾಡ್ಕೊತೀನಿ. ನೋಡ್ತಿರ್ಬೋದು, ಈ ಥರ ಜಸ್ಟ್ ಉಪ್ಪು ಮತ್ತು ಪೆಪ್ಪರ್ ಪೌಡ್ರ್ ಹಾಕಿ ಫ್ರೈ ಮಾಡ್ಕೊಂಡು ಅದನ್ನು ತೆಗೆದ್ರೆ ಆತ. ನೋಡ್ತಿರ್ಬೋದು, ಇಲ್ಲಿ ಅಚ್ಕಾರದ ಪುಡಿ, ಅರಿಶಿನ ಪುಡಿ ಚಿಕನ್ಗೂ ಹಾಕಿ ಮಿಕ್ಸ್ ಮಾಡಾಕತ್ತೀವಿ. ಸೊ ಎರಡೂ ಒಟ್ಟೊಟ್ಟಿಗೆ ಮಾಡುತ್ತಿರೋದ್ರಿಂದ ವಿಡಿಯೋ ಅರ್ಧ ಮಾಡೀನಿ. ನೋಡ್ತಿರ್ಬೋದು, ಅಡ್ಜಸ್ಟ್ ಮಾಡ್ಕೊಂಡು ನೋಡಿರಿ. ಇವಾಗ ಕ್ಯಾಪ್ಸಿಕಮ್ ಏನು ಫ್ರೈ ಮಾಡಿದ್ನಲ್ಲ ಅದನ್ನು ಹಾಕ್ಕೊಂಡು ಸ್ವಲ್ಪ ಮ್ಯಾಗಿ ಮಸಾಲ ಇದಕ್ಕೂ ಹಾಕ್ಕೊಳಕತ್ತೀನಿ. ಹಾಕ್ಕೊಂಡು ಸ್ವಲ್ಪ ಕಾಯಿ ತುರಿ ಹಾಕ್ಕೊಂಡ್ರೆ ಆತು. ಇದು ರೆಡಿ ವೆಜಿಟೇಬಲ್ಸ್ ಸ್ಟೀಮ್ ಮಾಡಿದ್ದು. ಸೊ ಇದಕ್ಕೆ ಬೆಣ್ಣೆ ಹಾಕ್ಕೊಂಡು ಬೆಣ್ಣೆ ಒಳಗೆ ಫ್ರೈ ಮಾಡ್ಕೋಬೇಕು, ಚೆನ್ನಾಗಿ ಆಕೈತಿ. ಈಗ ಚಿಕನ್ಗೆ ಈರುಳ್ಳಿ ಎಲ್ಲ ಹಾಕಿ ಟೊಮೆಟೊ ಹಾಕಿ ಖಾರದ ಪುಡಿ ಮತ್ತು ಅರಿಶಿನ ಪುಡಿ ಹಾಕ್ಕೊಂಡು ನಾನಿಲ್ಲೇ ಒಂದು ಮಸಾಲ ರುಬ್ಕೊಂಡಿದ್ದೆ. ಸ್ವಲ್ಪ ಗೋಡಂಬಿ, ಚಕ್ಕೆ, ಲವಂಗ, ಏಲಕ್ಕಿ ಹಾಗೆ ಒಂದು ಅರ್ಧ ಈರುಳ್ಳಿ ಹಾಕಿ ಒಂದು ಪೇಸ್ಟ್ ಮಾಡ್ಕೊಂಡಿದ್ದೆ. ಅದನ್ನು ಇದಕ್ಕೆ ಚಿಕನ್ಗೆ ಅದನ್ನು ಹಾಕಿ ಮಿಕ್ಸ್ ಮಾಡ್ಕೊಂಡು ಸತಿ ಮಿಕ್ಸ್ ಮಾಡಿಕೊಂಡು ಇದನ್ನು ಮುಚ್ಚಿ ಒಂದು 5 ರಿಂದ 10 ನಿಮಿಷ ಬಿಟ್ಟರೆ ಸಾಕು. ಚಿಕನ್ ಆಲ್ರೆಡಿ ಬೆಂದೈತಿ, ಮಸಾಲ ಹಾಕಿ ಮಸಾಲನೂ ಕುದಿಬೇಕಲ್ಲ ಅಂಥೇಳಿ. ಅಷ್ಟರೊಳಗೆ ಒಂದು ಸ್ವಲ್ಪ ಫ್ರೂಟ್ಸ್ ಕಟ್ ಮಾಡ್ಕೊಂಡು ಫ್ರೂಟ್ಸ್ ತಿನ್ನಾಕತ್ತಿದ್ವಿ, ಹೊಟ್ಟೆ ಹಸಿವಾಗಿತ್ತು ಅಂಥೇಳಿ. ಈಗ ನೋಡ್ತಿರ್ಬೋದು, ಚಿಕನ್ ಈ ಥರ ಡ್ರೈ ಆಗಬೇಕು, ಡ್ರೈ ರೋಸ್ಟ್ ಥರ ಆಗಬೇಕು, ಮಸಾಲ ಎಲ್ಲ ಹಿರ್ಕೊಂಡು. ಕೊನೆಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪೆಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡಿದ್ರೆ ಆಯ್ತು. ಇದು ಚಿಕನ್ ಡ್ರೈ ರೆಡಿ ಆಯ್ತು. ಸೂಪರ್ ಆಗಿತ್ತು, ಟೇಸ್ಟ್ ಮಾತ್ರ. ನೀವು ನಿಮ್ಮ ಮನ್ಯಾಗ ಟ್ರೈ ಮಾಡಿರಿ. ಈಗ ಸಿಂಪಲ್ ಮೀಲ್ ರೆಡಿ ಆಯ್ತು ನೋಡಿರಿ. ಚಿಕನ್ ಡ್ರೈನ ಸರ್ವ್ ಮಾಡ್ಕೊಂಡೇನು ಪ್ಲೇಟಿಗೆ. ಹಂಗೆ ಸ್ವಲ್ಪ ನೂಡಲ್ಸ್ ಆಮೇಲೆ ವೆಜಿಟೇಬಲ್ಸ್ ಅಂದರೆ ಸ್ಟೀಮ್ಡ್ ವೆಜಿಟೇಬಲ್ಸ್ನ ಹಾಕ್ಕೊಳತ್ತೀನಿ. ಜೊತೆಗೆ ಇಲ್ಲಿ ಡ್ರ್ಯಾಗನ್ ಫ್ರೂಟ್ ಕಟ್ ಮಾಡ್ಕೊಂಡಿದ್ವಿ, ಅದನ್ನು ಒಂದೊಂದು ಬೌಲ್ ಹಾಕ್ಕೊಂಡು ಇವತ್ತಿನ ಮಧ್ಯಾಹ್ನದ ಹೆಲ್ತಿ ಹಂಗೆ ಲೈಟ್ ಆಗಿರುವಂಥ ಊಟ ರೆಡಿ. ಇದು ಹೆಲ್ದಿ ಮೀಲ್ ಅಂತ ಹೇಳ್ಬೋದು. ಬಟ್ ನೂಡಲ್ಸ್ ಬದಲಿಗೆ ಬಾಯ್ಲ್ಡ್ ರೈಸ್ ನೀವು ಹಾಕ್ಕೊಂಡ್ರೆ ಇನ್ನೂ ಹೆಲ್ದಿಯಾಗಿರ್ತೈತಿ. ಟೇಸ್ಟ್ ಅಂತೂ ಸೂಪರ್ ಆಗಿತ್ತು. ಈ ಮೀಲ್ ಪ್ಲ್ಯಾನ್ ನಿಮ್ಗೆ ಯಾರಾದ್ರೂ ಇಷ್ಟ ಆಗಿದ್ರೆ ನೀವು ನಿಮ್ಮ ಮನ್ಯಾಗ ಟ್ರೈ ಮಾಡಿ, ಹೆಂಗಿತ್ತಂತ ಕಾಮೆಂಟ್ ಮುಖಾಂತರ ತಿಳಿಸೋದನ್ನು ಮರಿಬೇಡ್ರಿ. ಸೊ ಇವತ್ತಿನ ಈ ರೆಸಿಪೀಸು ಮೀಲ್ ಪ್ಲ್ಯಾನ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಮತ್ತೆ ಸಿಗ್ತೀನಿ ಮತ್ತೊಂದು ಬ್ಲಾಗ್ ಒಳಗೆ. ಥ್ಯಾಂಕ್ ಯು.